ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ರೋಲ್ಸ್ ರಾಯ್ಸ್ ಈಗ ಭಾರತದಲ್ಲಿ ತನ್ನ ಹೂಡಿಕೆಯನ್ನು ಭಾರೀ ಮಟ್ಟದಲ್ಲಿ ವಿಸ್ತರಿಸಲು ಸಿದ್ಧವಾಗಿದ್ದು, ದೇಶದ ಮುಂದಿನ ತಲೆಮಾರಿನ ಯುದ್ಧ ವಿಮಾನ ಯೋಜನೆಯಾದ AMCA ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ಗೆ ಇಂಜಿನ್ ಅಭಿವೃದ್ಧಿಯನ್ನು ತನ್ನ ಪ್ರಮುಖ ಗುರಿಯಾಗಿಸಿಕೊಂಡಿದೆ. ರೋಲ್ಸ್ ರಾಯ್ಸ್ ಇಂಡಿಯಾದ ಎಕ್ಸಿಕ್ಯೂಟಿವ್ ವೈಸ್ ಪ್ರೆಸಿಡೆಂಟ್ ಆದ ಶಾಶಿ ಮುಖರ್ಜಿ ಅವರು ಮಾತನಾಡುತ್ತಾ, ಭಾರತದಲ್ಲಿ ದೊಡ್ಡ ಮಟ್ಟದ ಹೂಡಿಕೆ ಮಾಡಲು ಕಂಪನಿ ಸಿದ್ಧವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಹೂಡಿಕೆಯ ಕೇಂದ್ರ ಬಿಂದು AMCA ಯುದ್ಧ ವಿಮಾನಕ್ಕೆ ಅಗತ್ಯವಿರುವ ಹೈ ಪರ್ಫಾರ್ಮೆನ್ಸ್ ಜೆಟ್ ಇಂಜಿನ್ನ ಅಭಿವೃದ್ಧಿ ಆಗಿದೆ ಎಂದು ಅವರು ತಿಳಿಸಿದ್ದಾರೆ. ಅವರ ಪ್ರಕಾರ AMCA ಇಂಜಿನ್ ಯೋಜನೆ ಕೇವಲ ಒಂದು ಯುದ್ಧ ವಿಮಾನಕ್ಕೆ ಸೀಮಿತವಲ್ಲ, ಇದು ಭಾರತದ ಭವಿಷ್ಯದ ಏರೋಸ್ಪೇಸ್ ಮತ್ತು ನೌಕಾ ತಂತ್ರಜ್ಞಾನದ ಸ್ವಾವಲಂಬನೆಗೆ ದೊಡ್ಡ ವೇದಿಕೆಯಾಗಬಹುದು. ರೋಲ್ಸ್ ರಾಯ್ಸ್ ಕಂಪನಿಯ ಪ್ರಮುಖ ಶಕ್ತಿ ಎಂದರೆ ಏರ್ಕ್ರಾಫ್ಟ್ ಇಂಜಿನ್ ಅನ್ನು ನೌಕಾ ಬಳಕೆಗೆ ಹೊಂದುವಂತೆ ಪರಿವರ್ತಿಸುವ, ಅಂದರೆ ಮರಿನೈಸ್ ಮಾಡುವ ಸಾಮರ್ಥ್ಯ. ಇಂತಹ ಸಾಮರ್ಥ್ಯ ಹೊಂದಿರುವ ಕಂಪನಿಗಳು ಜಗತ್ತಿನಲ್ಲಿ ಬಹಳ ಕಡಿಮೆ ಇದೆ. ಅಂದರೆ ಒಂದು ಏರ್ಕ್ರಾಫ್ಟ್ ಇಂಜಿನ್ನ ಕೋರ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಭಾರತೀಯ ನೌಕಾಪಡೆಯ ಯುದ್ಧ ನೌಕೆಗಳಿಗೆ ಬೇಕಾದ ಗ್ಯಾಸ್ ಟರ್ಬೈನ್ ಇಂಜಿನ್ಗಳನ್ನು ನಿರ್ಮಿಸಬಹುದು. ಇದು ಅತ್ಯಾಧುನಿಕ ನೌಕಾ ಪ್ರೊಪಲ್ಷನ್ ವ್ಯವಸ್ಥೆಗಳಿಗೆ ಬಹಳ ಅತ್ಯಗತ್ಯವಾಗಿದೆ. ಈ ಕಾರಣದಿಂದಲೇ ಭಾರತ AMCA ಇಂಜಿನ್ ಯೋಜನೆಗೆ ರೋಲ್ಸ್ ರಾಯ್ಸ್ ಜೊತೆ ಕೈ ಜೋಡಿಸಿದರೆ, ಅದೇ ಇಂಜಿನ್ನ ಕೋರನ್ನು ಮುಂದಿನ ದಿನಗಳಲ್ಲಿ ಭಾರತೀಯ ನೌಕಾಪಡೆಯ ಗ್ಯಾಸ್ ಟರ್ಬೈನ್ ವ್ಯವಸ್ಥೆಗಳಿಗೂ ಬಳಸಿಕೊಳ್ಳಬಹುದು ಎಂದು ಶಾಶಿ ಮುಖರ್ಜಿ ಅವರು ಹೇಳಿದ್ದಾರೆ. ಭಾರತ ಮುಂದಿನ ತಲೆಮಾರಿನ ಇಂಜಿನ್ ಬಗ್ಗೆ ಯೋಚಿಸುತ್ತಿದ್ದರೆ ರೋಲ್ಸ್ ರಾಯ್ಸ್ ಅತ್ಯುತ್ತಮ ಪಾಲುದಾರ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ರೋಲ್ಸ್ ರಾಯ್ಸ್ ಕಂಪನಿಗೆ ಜಾಗತಿಕ ಮಟ್ಟದಲ್ಲಿ ಸಂಕೀರ್ಣ ಇಂಜಿನ್ ಅಭಿವೃದ್ಧಿ ಯೋಜನೆಗಳನ್ನು ಯಶಸ್ವಿಯಾಗಿ ಕಾರ್ಯಗತಗೊಳಿಸಿರುವ ದೀರ್ಘ ಅನುಭವವಿದೆ. ಜೊತೆಗೆ ಪಾಲುದಾರ ರಾಷ್ಟ್ರಗಳಲ್ಲಿ ಉನ್ನತ ಮಟ್ಟದ ತಾಂತ್ರಿಕ ಸಾಮರ್ಥ್ಯವನ್ನು ಸ್ಥಳೀಯವಾಗಿ ಅಭಿವೃದ್ಧಿಪಡಿಸುವ ದಾಖಲೆ ಕೂಡ ಇದೆ. ಈ ಸಹಕಾರದ ಅತ್ಯಂತ ಮಹತ್ವದ ಅಂಶವೆಂದರೆ ತಂತ್ರಜ್ಞಾನಗಳ ವರ್ಗಾವಣೆ, ಟೆಕ್ನಾಲಜಿ ಟ್ರಾನ್ಸ್ಫರ್ ಮತ್ತು ಬೌದ್ಧಿಕ ಸ್ವತ್ತು ಹಕ್ಕುಗಳ IP ಇಂಟಲೆಕ್ಚುಯಲ್ ಪ್ರಾಪರ್ಟಿಯ ಸಹಮಾಲಿಕತ್ವ. ಮುಖರ್ಜಿ ಅವರ ಪ್ರಕಾರ AMCA ಇಂಜಿನ್ನ ಸಂಪೂರ್ಣ ಡಿಸೈನ್ ಪ್ರಕ್ರಿಯೆಯನ್ನು ಭಾರತದಲ್ಲೇ ನಡೆಸಬಹುದು. ಅಗತ್ಯ ತಂತ್ರಜ್ಞಾನಗಳನ್ನು ಭಾರತಕ್ಕೆ ವರ್ಗಾಯಿಸಲಾಗುತ್ತದೆ ಮತ್ತು ಹೊಸದಾಗಿ ಅಭಿವೃದ್ಧಿಯಾಗುವ ಎಲ್ಲ ಬೌದ್ಧಿಕ ಸ್ವತ್ತು ಹಕ್ಕುಗಳು ಭಾರತ ಮತ್ತು ರೋಲ್ಸ್ ರಾಯ್ ಎರಡೂ ಕಂಪನಿಗಳಿಗೂ ಸೇರುವಂತಾಗುತ್ತದೆ. ಡಿಸೈನ್ ಮೇಲಿನ ಹಕ್ಕು ನಮ್ಮದೇ ಆಗಿದ್ದರೆ ಅದೇ ನಿಜವಾದ ತಂತ್ರಜ್ಞಾನದ ಸ್ವಾತಂತ್ರ್ಯ. ಆಗ ನಾವು ಇಂಜಿನ್ ಅಪ್ಗ್ರೇಡ್, ರೂಪಾಂತರ ಮತ್ತು ಭವಿಷ್ಯದ ಹೊಸ ಮಾದರಿಗಳನ್ನು ಸಂಪೂರ್ಣವಾಗಿ ನಮ್ಮ ನಿಯಂತ್ರಣದಲ್ಲಿ ಮಾಡಬಹುದು ಎಂದು ಹೇಳಿದ್ದಾರೆ. ಆದರೆ ಇಂಜಿನ್ ತಯಾರಿಕೆ ಅಷ್ಟೇ ಸುಲಭವಲ್ಲ. ಅತ್ಯಂತ ಸುರಕ್ಷಿತ, ನಿಯಂತ್ರಿತ ಮತ್ತು ಕ್ರಮಬದ್ಧ ಪ್ರಕ್ರಿಯೆಯ ಅಗತ್ಯವಿದೆ, ವಿಶೇಷವಾಗಿ ಸೇನಾ ವಿಮಾನ ಇಂಜಿನ್ಗಳಲ್ಲಿ. ಇದರ ಜೊತೆಗೆ ಮುಖರ್ಜಿ ಅವರು ವಿದ್ಯುತ್ ಹಾಗೂ ಹೈಬ್ರಿಡ್ ಪ್ರೊಪಲ್ಷನ್ ವ್ಯವಸ್ಥೆಗಳ ಮಹತ್ವದ ಬಗ್ಗೆ ಕೂಡ ಮಾತನಾಡಿದರು. ಇವು ಸಾಮಾನ್ಯವಾಗಿ ಏರೋ ಇಂಜಿನ್ ಕೋರ್ ಆಧಾರಿತ ಮೆರೈನ್ ಗ್ಯಾಸ್ ಟರ್ಬೈನ್ಗಳಾಗಿವೆ. ರೋಲ್ಸ್ ರಾಯ್ಸ್ ಈ ಕ್ಷೇತ್ರದಲ್ಲೂ ಅಪಾರ ಅನುಭವ ಹೊಂದಿದ್ದು, ಭಾರತದಂತಹ ದೇಶಗಳಿಗೆ ಇದು ಬಹಳ ಉಪಯುಕ್ತ. ಏಕೆಂದರೆ ಕೇವಲ ನೌಕಾಪಡೆಯ ಇಂಜಿನ್ಗಳಿಗಾಗಿ ಪ್ರತ್ಯೇಕವಾಗಿ ಸಂಪೂರ್ಣ ಸರಪಳಿ ನಿರ್ಮಿಸುವುದು ಆರ್ಥಿಕವಾಗಿ ಸಾಧ್ಯವಿಲ್ಲ. ಆದ್ದರಿಂದ ಏರ್ಕ್ರಾಫ್ಟ್ ಇಂಜಿನ್ ಮತ್ತು ನೌಕಾಪಡೆಯ ಇಂಜಿನ್ ಎರಡಕ್ಕೂ ಉಪಯೋಗವಾಗುವ ಸಾಮಾನ್ಯ ತಂತ್ರಜ್ಞಾನವನ್ನು ಭಾರತದಲ್ಲೇ ಅಭಿವೃದ್ಧಿಪಡಿಸಿದರೆ ಅದು ಆರ್ಥಿಕವಾಗಿ ಸಹ ಲಾಭದಾಯಕವಾಗುತ್ತದೆ ಮತ್ತು ಕೈಗಾರಿಕಾ ಸಾಮರ್ಥ್ಯವು ಹೆಚ್ಚುತ್ತದೆ. AMCA ಇಂಜಿನ್ ಯೋಜನೆ ಕೇವಲ ಒಂದು ಫೈಟರ್ ಜೆಟ್ಗೆ ಸೀಮಿತವಲ್ಲ, ಇದು ಭಾರತದ ದೀರ್ಘಕಾಲೀನ ತಂತ್ರಜ್ಞಾನ ಮತ್ತು ಸ್ವಾವಲಂಬನೆಗೆ ದಾರಿ ತೆರೆದಿಡುವ ಮಹತ್ವದ ಹೆಜ್ಜೆ. ಈ ಯೋಜನೆ ಯಶಸ್ವಿಯಾದರೆ ಭಾರತವು ಏರ್ ಮತ್ತು ಸಿ ಎರಡೂ ಕ್ಷೇತ್ರಗಳಲ್ಲಿ ಇಂಜಿನ್ ಡಿಸೈನ್, ಉತ್ಪಾದನೆ
ಅಪ್ಗ್ರೇಡ್ ಮತ್ತು ಲೈಫ್ ಸೈಕಲ್ ಸಪೋರ್ಟ್ ಎಲ್ಲದರ ಮೇಲೂ ಸಂಪೂರ್ಣ ನಿಯಂತ್ರಣ ಹೊಂದಿದ ರಾಷ್ಟ್ರವಾಗುತ್ತದೆ. ಇದು ಭಾರತದ ರಕ್ಷಣಾ ಇತಿಹಾಸದಲ್ಲಿ ಒಂದು ಮಹತ್ವದ ತಿರುವಾಗಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.